ಗುಡ್ ಮಾರ್ನಿಂಗ್ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಎಲ್ಲರೂ ಸಹ ಮುಂಜಾನೆಯ ವಂದನೆಗಳನ್ನು ತಿಳಿಸುವಂತನಾಗಿದ್ದಾನೆ. ಮುಂಜಾನೆ ನಮ್ಮ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ಈಗಾಗಲೇ ನಮ್ಮ ಮೇಲ್ಗಡೆ ಸ್ಲೈಡ್ಸ್ನಲ್ಲಿ ಅದು ಕಾಣುವಂಥದ್ದಾಗಿದೆ. ಡಿಸೋಬಿಡಿಯನ್ಸ್ ಎಂಬಂತ ಆ ಒಂದು ಕ್ಯಾರೆಕ್ಟರ್ ಅನ್ನು ನಾವು ಮಕ್ಕಳಿಂದ ನಾವು ಅಪೇಕ್ಷಿಸುವಂತವರಾಗಿದ್ದೇವೆ. ವಿ ಯೂಶಲಿ ಎಕ್ಸ್ಪೆಕ್ಟ್ ಅವರ್ ಚಿಲ್ಡ್ರನ್ ಶುಡ್ ಬಿ ಒಬೀಡಿಯಂಟ್. ನಮ್ಮ ಮಕ್ಕಳು ಯಾವಾಗಲೂ ನಮಗೆ ವಿಧೇಯರಾಗಿರ್ಬೇಕೆಂಬುದಾಗಿ ನಾವು ಅಪೇಕ್ಷಿಸುವಂತವರಾಗಿದ್ದೇವೆ. ಆದರೆ ವಯಸ್ಕರು ಸಹ ಅದೇ ರೀತಿಯಲ್ಲಿ ವಿಧೇಯತೆಯಲ್ಲಿ ಇರಬೇಕೆಂಬುದನ್ನು ಅನೇಕ ಬಾರಿ ನಾವು ಅದಕ್ಕೆ ನಮಗೆ ನಾವು ಅನ್ವಯಿಸಿಕೊಳ್ಳುವುದಿಲ್ಲ. ವಿ ಎಕ್ಸ್ಪೆಕ್ಟ್ ಫ್ರಮ್ ಅವರ್ ಚಿಲ್ಡ್ರನ್. ನಮ್ಮ ಮಕ್ಕಳಿಂದ ನಾವು ವಿಧೇಯತೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ಆದರೆ ವಯಸ್ಕರು ಸಹ ಅದಕ್ಕೆ ಒಳಪಡಬೇಕೆಂಬಂತ ಅನೇಕ ಬಾರಿ ಆ ಸಂಗತಿಯನ್ನು ನಾವು ಮರೆತು ಬಿಡುವಂತರಾಗಿದ್ದೇವೆ. ಬೇರೆ ಒನ್ ವರ್ಸ್ ವಿಲ್ ರೀಡ್ ಫ್ರಮ್ ಫಸ್ಟ್ ಕಿಂಗ್ಸ್, ಮೊದಲನೇ ಅರಸುಗಳ ಪುಸ್ತಕ, ಒಂದು ವಚನ ಓದಿಕೊಳ್ಳೋಣ. 13ನೇ ಅಧ್ಯಾಯ, ಫಸ್ಟ್ ಕಿಂಗ್ಸ್ ಚಾಪ್ಟರ್ 13 ವರ್ಸ್ 26. 13ನೇ ಅಧ್ಯಾಯ 26ನೇ ವಚನ. ಪ್ರಾಯಶಃ ಹಿಂದೆಗಡೆ ಇರುವವರಿಗೆ ಸ್ಲೈಡ್ ಕಾಣುವುದಿಲ್ಲ ಎಂಬುದಾಗಿ ನೆನೆಸ್ತೇನೆ, ಫಾಂಟ್ ಸೈಜ್ ಚಿಕ್ಕದಿದೆ. ಫಸ್ಟ್ ಕಿಂಗ್ಸ್ ಚಾಪ್ಟರ್ 13 ವರ್ಸ್ 26. It is the man of God who was disobedient unto the word of the Lord. Therefore the Lord had delivered him unto the lion, which had torn him and slain him according to the word of the Lord, which he spake unto him. ಆ ಶವವು ದೇವರ ಮನುಷ್ಯನದೇ ಆಗಿರಬೇಕು. ಅವನು ಯೆಹೋವನ ಆಜ್ಞೆಗೆ ಅವಿಧೇಯನಾದುದರಿಂದ ಯೆಹೋವನು ಅವನ ವಿಷಯದಲ್ಲಿ ತಾನು ಹೇಳಿದ ಮಾತು ನೆರವೇರುವಂತೆ ಅವನನ್ನು ಸಿಂಹದ ಬಾಯಿಗೆ ಒಪ್ಪಿಸಿದನು. ಅದು ಅವನ ಮೇಲೆ ಹಾರಿ ಅವನನ್ನು ಕೊಂದು ಬಿಟ್ಟಿತು ಎಂಬುದಾಗಿ ಓದುವಂತರಾಗಿದ್ದೇವೆ. ಆ ವರ್ಸ್ ಇಟ್ಸ್ ಎ ವೆರಿ ಸೆಲ್ಫ್ ಎಕ್ಸ್ಪ್ಲನೇಟರಿ. ಅಲ್ಲಿ ಓದುವಂತರಾಗಿದ್ದೇವೆ, ಎ ಮ್ಯಾನ್ ಆಫ್ ಗಾಡ್, ದೇವರ ಮನುಷ್ಯನು, he was disobedient unto the Lord. ದೇವರ ಮನುಷ್ಯನು ಯೆಹೋವನ ಆಜ್ಞೆಗೆ ಏನು ಅವಿಧೇಯನಾಗಿದ್ದರಿಂದ ಏನಾಯ್ತು? God delivered him unto the lion. ಸಿಂಹದ ಬಾಯಿಗೆ ಒಪ್ಪಿಸಿದನು ಎಂಬುದಾಗಿ ಅಲ್ಲಿ ಪದಪ್ರಯೋಗ ನೋಡುವಂತರಾಗಿದ್ದೇವೆ. ಮ್ಯಾನ್ ಆಫ್ ಗಾಡ್, ದೇವರ ಮನುಷ್ಯನೇ, ನಾಟ್ ಎನ್ ಆರ್ಡಿನರಿ ಮ್ಯಾನ್, ಮ್ಯಾನ್ ಆಫ್ ಗಾಡ್, ದೇವರ ಮನುಷ್ಯನ ಎಂಬುದಾಗಿ ಓದ್ತೇವೆ. ಹಿ ವಾಸ್ ಡಿಸೋಬಿಡಿಯಂಟ್ ಟು ಗಾಡ್, ದೇವರಿಗೆ ಆತನು ಅವಿಧೇಯನಾದರು. ಆದ್ರಿಂದ ವಾಟ್ ವಾಸ್ ದ ರಿಸಲ್ಟ್? ಗಾಡ್ ಡೆಲಿವರ್ಡ್ ಹಿಮ್ ಅಂಟು ದ ಲಯನ್, ಸಿಂಹದ ಬಾಯಿಗೆ ಒಪ್ಪಿಸಿದನು ಎಂಬುದಾಗಿ ಓದುವಂತರಾಗಿದ್ದೇವೆ. ಪ್ರೇರೆ, ಪ್ರಾಯಶಃ ಫಸ್ಟ್ ಕಿಂಗ್ಸ್ ಚಾಪ್ಟರ್ 13 ಅನೇಕರಿಗೆ ಮರ್ತು ಹೋಗಿರ್ಬೋದು ಎಂಬುದಾಗಿ ನಾನು ನೆನೆಸ್ತೇನೆ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ಮೊದಲನೇ ಅರಸುಗಳ ಪುಸ್ತಕ 13ನೇ ಅಧ್ಯಾಯ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ಯಾಕೆ ಎಂಬುದಾಗಿ ಹೇಳಿದ್ರೆ, ದಟ್ ಚಾಪ್ಟರ್, ಆ ಒಂದು ಅಧ್ಯಾಯ, ಇಟ್ ಪಿಕ್ಚರ್ಸ್ ಅಬೌಟ್ ದ ಸ್ಪಿರಿಚುವಲ್ ಜರ್ನಿ ಆಫ್ ಅ ಮ್ಯಾನ್ ಆಫ್ ಗಾಡ್ ಇನ್ ಪೆರಿಲಸ್ ಟೈಮ್ಸ್. ಅಪಾಯಕರವಾದಂತ, ಕಷ್ಟಕರವಾದಂತ ಆ ಒಂದು ಸನ್ನಿವೇಶದಲ್ಲಿ ದೇವರ ಮನುಷ್ಯನೊಬ್ಬ ವಿಶ್ವಾಸಿಯ ಆತ್ಮಿಕವಾದಂತಹ ಪ್ರಯಾಣವನ್ನು ಚಿತ್ರೀಕರಿಸುವಂತ ಒಂದು ಅಧ್ಯಾಯ, ಚಾಪ್ಟರ್ 13 ಆಫ್ ಫಸ್ಟ್ ಕಿಂಗ್ಸ್, ಮೊದಲನೇ ಅರಸುಗಳ ಪುಸ್ತಕ. ಮನೆಗೆ ಓದಿ ಪ್ರೇರೆ, ಸುವಿವರವಾಗಿ 13ನೇ ಅಧ್ಯಾಯವನ್ನು ನೀವು ಓದ್ರಿ. ದಟ್ ಇಸ್ ನಾಟ್ ಅವರ್ ಸಬ್ಜೆಕ್ಟ್ ಟುಡೇ. ಆ ಒಂದು ಪ್ರಸ್ತಾಪ ನಮ್ಮದಲ್ಲ. ನಮ್ಮ ಒಂದು ಪ್ರಸ್ತಾಪ ಏನೆಂಬುದಾಗಿ ಹೇಳಿದ್ರೆ, ದ ಜಸ್ಟ್ ವರ್ಡ್ ಡಿಸೋಬಿಡಿಯಂಟ್, ಆ ವಿಧೇಯತೆ ಎಂಬ ಒಂದು ಪದಪ್ರಯೋಗ ಕುರಿತಾಗಿ ಪ್ರೇರೆ ಮುಂಜಾನೆ ನಮ್ಮ ಸ್ವಲ್ಪ ಹೊತ್ತಿನ ಧ್ಯಾನದಲ್ಲಿ ನಾವು ಮುಂದುವರೆಯೋಣ. ನಾವು ದ ಕ್ವಶನ್ ವಿಲ್ ಕಮ್, ಈಗ ಪ್ರಶ್ನೆ ಬರುವಂತದ್ದಾಗಿದೆ, ಆರ್ ವಿ ಒಬಿಡಿಯಂಟ್ ಟು ದ ವರ್ಡ್ ಆಫ್ ಗಾಡ್? ಏನು? ನಾವು ದ ಕ್ವಶನ್ ಕಮ್ಸ್, ಆರ್ ವಿ ಒಬಿಡಿಯಂಟ್ ಟು ದ ವರ್ಡ್ ಆಫ್ ಗಾಡ್? ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿದ್ದೆವು. ಸೊ ವಾಟ್ ಈಸ್ ಯುವರ್ ಆನ್ಸರ್? ಓಪನ್ ಆಗಿ, ಚಿಂತೆ ಇಲ್ಲ. ವಾಟ್ ಈಸ್ ಅವರ್ ಆನ್ಸರ್? ಆರ್ ವಿ ಒಬಿಡಿಯಂಟ್ ಟು ದ ವರ್ಡ್ ಆಫ್ ಗಾಡ್? ಎಸ್ ಆರ್ ನೋ? ಎಸ್ ಅಂದ್ರೆ ಒಂದ್ ಕೇಳ್ತೀರಾ, ನೋ ಅಂದ್ರೆ ಇನ್ನೊಂದು ಆನ್ಸರ್ ಹೇಳ್ತೀರಾ ನೀವು. ಕರೆಕ್ಟ್ ಅಲ್ಲ? ಸೊ ನಾವು ಈ ಸಮಯದಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ. ನೋ ನೀಡ್ ಟು ಆನ್ಸರ್ ಎಸ್ ಆರ್ ನೋ. ವಿ ಆಲ್ ನೋ, ನಮ್ಮ ಕುರಿತಾಗಿ ನಮಗೆ ಗೊತ್ತುಂಟು, ಹೌ ಮಚ್ ವಿ ಆರ್ ಒಬಿಡಿಯಂಟ್ ಟು ದ ಗಾಡ್ಸ್ ವರ್ಡ್. ದೇವರ ವಾಕ್ಯಕ್ಕೆ ಎಷ್ಟರ ಮಟ್ಟಿಗೆ ನಾವು ವಿಧೇಯರಾಗಿದ್ದೇವೆ ಎಂಬುದಾಗಿ ನಮ್ಗೆ ಗೊತ್ತುಂಟು. ಬೇರೆ ಮುಂಜಾನೆ ನಾವು ನಮ್ಮ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ಆ ಡಿಸೋಬಿಡಿಯನ್ಸ್ ಯಾವ ದೇವರ ವಾಕ್ಯದಲ್ಲಿ ನಾವು ಆದಿಕಾಂಡದಿಂದ ಪ್ರಕಟಣೆಯವರೆಗೆ ಅನೇಕ ನಿದರ್ಶನ ನೋಡುವಂತರಾಗಿದೆ. ಫ್ಯೂ ಎಕ್ಸಾಂಪಲ್ಸ್ ವಿಲ್ ಸಿ ಹೌ ದೇ ವರ್ ಡಿಸೋಬಿಡಿಯಂಟ್ ಟು ಗಾಡ್. ದೇವರಿಗೆ ಅವಿಧೇಯರಾದಂತಹ ಕೆಲವು ನಿದರ್ಶನಗಳನ್ನು ಬೇರೆ ಮುಂಜಾನೆ ನಾವು ಅವಲೋಕನ ಮಾಡಿ, ಟೇಕ್ ಸಮ್ ಇಂಪಾರ್ಟೆಂಟ್ ಥಿಂಗ್ಸ್, ಆ ಸಂಗತಿಗಳಿಂದ ಕೆಲವು ಸಂಗತಿಗಳನ್ನು ತೆಗೆದುಕೊಂಡು ಲೆಟ್ಸ್ ಟ್ರೈ ಟು ಕರೆಕ್ಟ್ ಅವರ್ ಸೆಲ್ಸ್, ನಾವು ಸರಿಪಡಿಸಿಕೊಳ್ಳಿಕ್ಕೆ ನಾವೆಲ್ಲ ಆ ರೀತಿಯ ಪ್ರಯತ್ನವನ್ನು ನಾವು ಮಾಡೋಣ. ಸೊ ಇನ್ ಸಮ್ ಇನ್ಸ್ಟೆನ್ಸಸ್ ವಿ ಸಿ ವಿಲ್ಫುಲ್ ಡಿಸೋಬಿಡಿಯನ್ಸ್. ದೇ ನೋ ಇಟ್ ಇಸ್ ರಾಂಗ್, ಖಂಡಿತವಾಗಿ ಚೆನ್ನಾಗಿ ಗೊತ್ತುಂಟು, ದೇ ನೋ ಇಟ್ ಇಸ್ ರಾಂಗ್, ಬಟ್ ಇನ್ ಸ್ಪೈಟ್ ಆಫ್ ದಟ್ they were disobedient. Are you catching me? They know it is wrong, ಖಂಡಿತವಾಗಿ ತಪ್ಪು ಮಾಡ್ತಾ ಇರೋದು ಗೊತ್ತುಂಟು ಎಂಬುದಾಗಿ ಗೊತ್ತು, ಬಟ್ ಇನ್ ಸ್ಪೈಟ್ ಆಫ್ ದಟ್ ಸ್ಟಾರ್ಟೆಡ್ ಕಂಟಿನ್ಯೂಯಿಂಗ್ ದಟ್ ಸೇಮ್ ಮ್ಯಾನರ್. ಅದೇ ರೀತಿಯಲ್ಲಿ ಮುಂದುವರೆದುಕೊಂಡು ಹೋದ್ರು. ಇನ್ ಸಮ್ ಕೇಸಸ್ ದೇ ವರ್ ವಿಕೆಟ್ ಡಿಸೋಬಿಡಿಯನ್ಸ್. ಒಂದು ರೀತಿಯಲ್ಲಿ ಹಠದಿಂದ ತಮ್ಮ ಹೃದಯವನ್ನು ಕಠಿಣ ಮಾಡಿಕೊಂಡು ದೇ ಕಂಟಿನ್ಯೂಡ್ ವಿತ್ ದಟ್. ನೋ ಚೇಂಜ್, ಡೋಂಟ್ ಚೇಂಜ್ ಇನ್ ವಾಟ್ಸ್ ಎವರ್.
ಅಂಡ್ another instance is wanton disobedience ಎಂಬುದಾಗಿ ಹೇಳಿದ್ರೆ ಒಂದು ರೀತಿಯಲ್ಲಿ ವೆರಿ ಲೈಟ್ ಆಗಿ ತೆಗೆದುಕೊಳ್ಳುವಂಥದ್ದು, ಕ್ಯಾಶುವಲ್ ಆಗಿ ತೆಗೆದುಕೊಳ್ಳುವಂಥದ್ದು. ಅಯ್ಯೋ ದೇವ್ರು ತಾನು ಹೇಳಿರುವಂತಹದ್ದು, ಲೆಟ್ಸ್ ಟೇಕ್ ಇಟ್ ವೆರಿ ಕ್ಯಾಶುವಲಿ, ಆ ರೀತಿಯಾದಂಥ ಆಟಿಟ್ಯೂಡ್. ಸೊ ಬೇರೆ ದ ಫಸ್ಟ್ ಎಕ್ಸಾಂಪಲ್ ವಿಲ್ ಕಮ್ ಟು Jonah chapter 1 verse 2. ನಮ್ಮೆಲ್ಲರಿಗೂ ಸಹ ಸಂಡೇ ಸ್ಕೂಲ್ ಇಂದ ಪರಿಚಯವಾದಂತಹ ಒಂದು ನಿದರ್ಶನ. From Sunday school we are learning about Jonah. ಯೋನನ ಕುರಿತಾಗಿ ನಾವು ಓದ್ತಾ ಬಂದಿದ್ದೇವೆ. From Sunday school chapter 1 verse 2. Arise, go to Nineveh, the great city, and cry against it, for their wickedness is come up before me. ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು. Very simple instruction was given by God to the man of God. ಒಬ್ಬ ಪ್ರವಾದಿಗೆ ದೇವರ ಕಡೆಯಿಂದ ಸ್ಪಷ್ಟವಾದಂತಹ ಒಂದು ಸಂದೇಶ ಕೊಡಲ್ಪಟ್ಟಿತು. ಏನು? ಅರೈಸ್, ಗೋ ಟು ನಿನೆವೆ, ಪ್ರೀಚ್. ಅಷ್ಟೇ ಅವತ್ತಿಗೆ ಹೇಳಿದ್ದು. ಸಿಂಪಲ್ ವರ್ಡ್ಸ್ ಟು ದ ಪ್ರಾಫೆಟ್, ಮ್ಯಾನ್ ಆಫ್ ಗಾಡ್. ದೇವರು ಹೇಳಿದಂತ ಮಾತೇನು? ನೀನು ಎದ್ದಳು, ಎಲ್ಲಿಗೆ ಹೋಗು? ನಿನೆವೆಗೆ ಹೋಗು, ಅಲ್ಲಿ ಪ್ರಸಂಗ ಮಾಡು, ಅಷ್ಟೇ. ಆದರೆ ವಾಟ್ ಡಿಡ್ Jonah do? Come to next verse. ಅಲ್ಲಿ ಮುಂದಿನ ವಚನ ನೋಡುವಂತರಾಗಿದೆ. verse 3. But Jonah rose up to flee unto Tarshish from the presence of the Lord, and went down to Joppa, and he found a ship going to Tarshish, so he paid the fare thereof and went down unto it to go with them unto Tarshish from the presence of God. ಆದರೆ ಯೋನನು ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಷೀಷಿಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಕ್ಕೆ ಇಳಿದು ಅಲ್ಲಿ ತಾರ್ಷೀಷಿಗೆ ತೆರಳುವ ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತಾರ್ಷೀಷಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಡನೆ ಅದನ್ನು ಹತ್ತಿದನು. God said to him, ದೇವರು ಹೇಳಿದಂತ ಮಾತೇನು? ಅರೈಸ್, ಗೋ ಟು ನಿನೆವೆ, ಪ್ರೀಚ್. ಅಷ್ಟೇ ಅವತ್ತು ಹೇಳಿದ್ದು. ಬಟ್ ವಾಟ್ ಹಿ ಈಸ್ ಡೂಯಿಂಗ್? ನೋ, ಐ ವಿಲ್ ಗೋ ಟು ತಾರ್ಷೀಷ್. ಅಲ್ಲಿ ಹೋದ, ಹಡಗಿಗೆ ದುಡ್ಡನ್ನು ಕೊಟ್ಟು ಆ ಹಡಗನ್ನು ಹತ್ತಿ ತಾನು ಬೇರೆ ದಿಕ್ಕಿಗೆ ಹೋಗೋದಕ್ಕೆ ಪ್ರಾರಂಭ ಮಾಡಿದ. ಪ್ರಿಯರೇ, 2 times we read there, presence of the Lord. ದೇವರ ಸನ್ನಿಧಿಯಿಂದ ಓಡಿ ಹೋದಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. Now the question comes, how can one run from the presence of God? ದೇವರ ಪ್ರಸನ್ನತೆ ಹೇಗೆ ಒಬ್ಬನು ಓಡಿ ಹೋಗ್ಲಿಕ್ಕೆ ಸಾಧ್ಯ? ಕೀರ್ತನೆಗಳಲ್ಲಿ ನೋಡುವಂತರಾಗಿದ್ದೇವೆ. ನಾನು ನಿನ್ನ ಕಣ್ಣಿಗೆ ತಪ್ಪಿಸಿ ಎಲ್ಲಿಗೆ ಹೋಗಲಿ? ಅವಳು ನನ್ನ ರೆಕ್ಕಿಕೊಂಡು ಆಚೆ ದಡಕ್ಕೆ ಓಡಿ ಹೋಗೇನೆಂದರೆ ಅಲ್ಲಿಯೂ ನೀನಿರುತ್ತಿ. ಪಾತಾಳದ ಕೆಳಗೆ ಹೋಗಿ ಅಡಗಿಕೊಂಡನೆಂದರೆ ಅಲ್ಲಿಯೂ ಸಹ ನೀನಿರುತ್ತಿ. ನಿನಗೆ ಮರೆಯಾಗಿ ನಾನು ಎಲ್ಲಿಗೆ ಹೋಗಲಿ? ಆಕಾಶಕ್ಕೇರಿ ಹೋದ್ರು ಅಲ್ಲಿ ಇರುತ್ತಿ, ಪಾತಾಳಕ್ಕೇರಿ ಹೋದ್ರು ಅಲ್ಲಿ ಇರುತ್ತಿ. ಅವಳು ನನ್ನ ರೆಕ್ಕೆಗಳನ್ನು ಕಟ್ಟಿಕೊಂಡು ಸಮುದ್ರದ ಕಟ್ಟ ಕಡೆಗೆ ಹೋಗೇನೆಂದರೆ ಅಲ್ಲಿಯೂ ಸಹ ನೀನಿರುತ್ತಿ. He is an omnipotent God, omnipresent God. ಸರ್ವ ವ್ಯಾಪಿಯಾದಂತ ದೇವರು, ಎಲ್ಲಾ ಕಡೆಯಲ್ಲಿ ದೇವರು ಇದ್ದಾನೆ ಪ್ರಿಯರೇ. So how can you escape from the presence of God? So what does it mean from the presence of God? ದೇವರ ಪ್ರಸನ್ನತೆಯಿಂದ ಹೋಗುವುದು ಎಂಬುದಾಗಿ ಹೇಳಿದ್ರೆ ಏನು ಪ್ರಿಯರೇ? Going away from the presence of God, ದೇವರ ಪ್ರಸನ್ನತೆಯಿಂದ ಹೋಗುವುದು ಎಂಬುದಾಗಿ ಹೇಳಿದ್ರೆ going away from the intimate fellowship of God. ಪ್ರಿಯರೇ, ದೇವರ ಒಂದು ಅನ್ಯೋನ್ಯತೆಯಿಂದ, ದೇವರ ನಿಕಟವಾದಂತಹ ಒಂದು ಸಂಬಂಧದಿಂದ ನಾವು ದೂರವಾಗಿ ಹೋಗುವುದನ್ನು, ದೇವರ ಪ್ರಸನ್ನತೆಯಿಂದ ದೂರವಾಗುವುದು ಎಂಬುದಾಗಿ ಅದು ತಿಳಿಸುವಂತದಾಗಿದೆ. ಈವನ್ ಇನ್ ಸಿಟ್ಟಿಂಗ್ ಹಿಯರ್, ಇಲ್ಲಿ ಈ ಸ್ಥಳದಲ್ಲಿ ಕುಳಿತುಕೊಂಡು ಸಹ ಪ್ರಿಯರೇ, ದೇವರ ಒಂದು ಪ್ರಸನ್ನತೆಯಿಂದ ನಾವು ಓಡಿ ಹೋಗಲಿಕ್ಕೆ ಸಾಧ್ಯತೆ ಉಂಟು. ಯಾಕೆಂದ್ರೆ ಹೇಳಿದ್ರೆ ನಮ್ಮ ಆಲೋಚನೆ ಎಲ್ಲಾ ರೀತಿಯ ಕಡೆ ಇರ್ತದೆ, ಹೊರಗಡೆ ಇರ್ತದೆ. ಆದರೆ ಫಿಸಿಕಲಿ ವಿ ಆರ್ ಪ್ರೆಸೆಂಟ್, ಬಟ್ our mentally will be somewhere else, ಬೇರೆ ಕಡೆ ಇರುವಂತರಾಗಿದ್ದೇವೆ. ಇಲ್ಲಿ Jonah, he is running away from the presence of God. What is he doing? Number 1, ಪ್ರಿಯರೇ, he is going away from the ways of God. ದೇವರ ಒಂದು ಮಾರ್ಗಕ್ಕೆ ವಿರುದ್ಧವಾಗಿ ಹೋದಂತಹ ಒಂದು ಸಂಗತಿಯಲ್ಲಿ ನಾವು ನೋಡುವಂತರಾಗಿದ್ದೇವೆ. ಬೇರೆ ಯೆಶಾಯನ ಪ್ರವಾದಕತೆ ಓದುವಂತರಾಗಿದ್ದೇವೆ. ನಮ್ಮ ಆಲೋಚನೆಗಳು, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. For my thoughts are not your thoughts, neither are your ways my ways. ಆದ್ರೆ ಅಲ್ಲಿ ಮುಂದಿನ ವಚನ ಓದ್ತೇವೆ, ಭೂಮಿ ಮೇಲೆ ಆಕಾಶವೆಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗವು, ನಿಮ್ಮ ಆಲೋಚನೆಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ. ಬೇರೆ, for as the heavens are higher than the earth, so are my ways higher than your ways, my thoughts than your ways. He is going away from the ways of God. ಬೇರೆ, ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. Are we going away from the ways of God? ದೇವರ ಒಂದು ಮಾರ್ಗದಿಂದ, ದೇವರ ಪ್ರಸನ್ನತೆಯಿಂದ, ಆತನಿಗೆ ಯಾವುದೇ ರೀತಿಯ ಸಂಬಂಧವನ್ನು ಇಲ್ಲದೆ ನಾವು ಆತನಿಂದ ದೂರವಾಗಿ ಹೋಗಿದ್ದೇವೋ? Shall we examine ourselves? Not only that, ಪ್ರಿಯರೇ, ಎರಡನೇದಾಗಿ ನಾವು ಹೀಗೆ ಹೋದಂತರಾಗಿದ್ದೇವೆ, ಗೋಯಿಂಗ್ ಅವೇ ಫ್ರಮ್ ದ ವಿಲ್ ಆಫ್ ಗಾಡ್. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋದಂತಹ ಸಂಗತಿ ನೋಡುವಂತರಾಗಿದ್ದೇವೆ. ಈಗಾಗಲೇ ನಾವು ರಾಗವನ್ನು ಹಾಡ್ತಾ ಬಂದೆವು, ಎಲ್ಲಾ ಚಿತ್ತಕ್ಕೆ ವಿಧೇಯರಾಗಿ ನಡೆಯುವಂತೆ ನಮಗೆ ಸಹಾಯ ಮಾಡು. ಆ ರಾಗದ ಒಂದು ಕಡೆಯ ಒಂದು ಕ್ಷಣದಲ್ಲಿ ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯರಾಗಿರುವಾಗ, ಪ್ರಿಯರೇ, ಫೈಂಡಿಂಗ್ ಗಾಡ್ಸ್ ವಿಲ್ ಇಸ್ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ದ ಲೈಫ್ ಆಫ್ ಎ ಬಿಲೀವರ್. ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ದೇವರ ಚಿತ್ತಕ್ಕೆ ಒಳಪಡಿಸಿಕೊಳ್ಳುವಂತಹದ್ದು ಇಟ್ಸ್ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಆದರೆ ದುಃಖಕರವಾದಂತಹ ಸಂಗತಿ ಎಂಬುದಾಗಿ ಹೇಳಿದ್ರೆ, we give the last
ಪೋರ್ಷನ್ ಫಾರ್ ದ ಗಾಡ್ಸ್ ವಿಲ್. ದೇವರ ಚಿತ್ತಕ್ಕೆ ಕಡೆಯ ಸ್ಥಾನವನ್ನು ಒಬ್ಬ ವಿಶ್ವಾಸಿಗಳು ಕೊಡುವಂತಹದ್ದು ದುಃಖಕರವಾದಂತಹ ಸಂಗತಿ. ಬೇರೆ ಇಫ್ ಯು ಕಮ್ ಟು ಕೊಲೊಸ್ಸೆ ಪತ್ರಿಕೆ ಬಂದ್ರೆ ಅಲ್ಲಿ ನಾವು ನೋಡುವಂತರಾಗಿದ್ದೇವೆ, ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿದವರಾಗಿ ಇರುವಂತೆ ದೇವರಿಗೆ ಅಲ್ಲಿ ಪೌಲನು ಕೊಲೊಸ್ಸೆ ಸಭೆಗೆ ಪ್ರಾರ್ಥಿಸುವಂತಹ ಸಂಗತಿ ನೋಡುವಂತರಾಗಿದ್ದೇವೆ. ಇನ್ ಆಲ್ ದ ಪ್ರೇಯರ್ಸ್ ಆಫ್ ಪಾಲ್, when you come to Ephesians, Philippians, Colossians, ಬೇರೆ 3 ಪತ್ರಿಕೆಗಳು ನೋಡಿ, in every time ಬೇರೆ ಪೌಲನು ಪ್ರಾರ್ಥನೆ ಮಾಡುವಂತ ಎಲ್ಲಾ ಸಂದರ್ಭಗಳಲ್ಲಿ only pray for spiritual things. ಭೌತಿಕವಾದಂತಹ ಸ್ವಾಮಿ ಅವರಿಗೆ ಅದನ್ನು ಕೊಡು, ಸ್ವಾಮಿ ಅವರಿಗೆ ಆರೋಗ್ಯ ಕೊಡು. ಯು ನೆವರ್ ರೀಡ್ ದಟ್. ಆ ಎಲ್ಲ ಸಂಗತಿಗಳನ್ನು ಎಲ್ಲೂ ಸಹ ಓದುವುದಿಲ್ಲ. ಪ್ರಾರ್ಥನೆ ಮಾಡಿದಂತ ಎಲ್ಲಾ ನಿದರ್ಶನಗಳಲ್ಲಿ ಪೌಲನು he only prayed for spiritual things. ಇಲ್ಲಿ ಕೊಲೊಸ್ಸೆ ಸಭೆಗೆ ಪ್ರಾರ್ಥನೆ ಮಾಡುವಾಗ, ಸ್ವಾಮಿ ಕೊಲೊಸ್ಸೆ ಸಭೆಯವರು ನಿನ್ನ ಚಿತ್ತವನ್ನು ಗ್ರಹಿಸಿಕೊಂಡು, ನಿನ್ನ ಜ್ಞಾನದ ತಿಳುವಳಿಕೆಯನ್ನು ಗ್ರಹಿಸಿಕೊಂಡು, ನಿನ್ನ ಚಿತ್ತದ ವಿಷಯವಾದ ಸಂಗತಿಯಲ್ಲಿ ಬೆಳೆಯಲಿಕ್ಕಂತೆ ಸಹಾಯ ಮಾಡು. ಅಷ್ಟು ಮಾತ್ರವಲ್ಲ ಪ್ರೇರೆ, ಇಫ್ ಯು ಕಮ್ ಟು ಲಾಸ್ಟ್ ಚಾಪ್ಟರ್ ಆಫ್ ಕೊಲೊಸಿಯನ್ಸ್, ಕೊಲೊಸ್ಸೆ ಪತ್ರಿಕೆ 4ನೇ ಅಧ್ಯಾಯಕ್ಕೆ ಬಂದ್ರೆ, there we see Epaphras praying for Colossians. ಕೊಲೊಸ್ಸೆ ಸಭೆಗೆ ಎಪಫ್ರನು ಪ್ರಾರ್ಥನೆ ಮಾಡುವಂತಹ ಸಂಗತಿ ನೋಡುವಂತ. ವಾಟ್ ಇಸ್ ಪ್ರೇಯಿಂಗ್? ಇವನು ಪ್ರಾರ್ಥನೆ ಮಾಡುವಾಗೆಲ್ಲ, ಎಪಫ್ರನು ಪ್ರಾರ್ಥನೆ ಮಾಡುವಾಗೆಲ್ಲ, ನಿಮಗೋಸ್ಕರ ಹೋರಾಡಿ ನೀವು ಪ್ರವೀಣರಾಗಿಯೂ ಎಲ್ಲಾ ವಿಷಯಗಳಲ್ಲಿ ದೇವರ ಚಿತ್ತವನ್ನು ಕುರಿತು ಪೂರ್ಣ ನಿಶ್ಚಯವುಳ್ಳವರಾಗಿಯೂ ನಿಂತಿರಬೇಕೆಂದು ವಿಜ್ಞಾಪನೆ ಮಾಡುತ್ತೇನೆ. ದೇವರ ಚಿತ್ತದಲ್ಲಿ ದೃಢವಾಗಿ ಕಾಣಿಸಿಕೊಳ್ಳಬೇಕೆಂಬುದಾಗಿ ಕೊಲೊಸ್ಸೆ ಸಭೆಯವರು ಕಾಣಿಸಿಕೊಳ್ಳಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಎಂಬುದಾಗಿ ಎಪಫ್ರನು ಅಲ್ಲಿ ಬರೆಯುವುದನ್ನು ನೋಡುವಂತರಾಗಿದೆ. ಪ್ರೇರೆ, ಆರ್ ವಿ ವಿತ್ ಇನ್ ದ ಬೌಂಡ್ರೀಸ್ ಆಫ್ ದ ಪ್ಲಾನ್ ಆಫ್ ಗಾಡ್? ದೇವರ ಯೋಜನೆಯ ಒಳಗಡೆ ನಾವಿದ್ದೇವೋ ಇಲ್ಲವೇ ನಮಗೆ ಅನುಕೂಲಕ್ಕೆ ತಕ್ಕಂತೆ ದೇವರಿಂದ ದೂರವಾಗಿ ಹೋಗುವಂತ ಒಂದು ಸಂದರ್ಭ ನಮ್ಮದಾಗಿದೆಯೋ? ಪ್ರೇರೆ, ಪೌಲನು ತನ್ನೆಲ್ಲ ಜೀವಿತದಲ್ಲಿ he fulfilled the will of God. ದೇವರ ಚಿತ್ತವನ್ನು ನೆರವೇರಿಸಿದಂತಹ ಸಂಗತಿಯನ್ನು ನೋಡುವಂತರಾಗಿದ್ದೇವೆ. at the end of his life he said, ನಾನು ನನ್ನ ಓಟವನ್ನು ಕರೆಗಾಣಿಸಿದ್ದೇನೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನೀತಿವಂತರಿಗೆ ಸಿಕ್ಕುವಂತ ಜಯಮಾಲೆಯು ಮುಂದೆ ನನಗೆ ಸಿಕ್ಕಿಯದೆ ಎಂಬುದಾಗಿ ಕಂಠಘೋಷವಾಗಿ ಅದು ಹೇಳುವಂತಹ ಮಾತನ್ನು ನೋಡುವಂತರಾಗಿದ್ದೇವೆ. ಆರ್ ವಿ ಬೋಲ್ಡ್ಲಿ ಏಬಲ್ ಟು ಸೇ ಲೈಕ್ ದಟ್? ಪೌಲನು ಹೇಳಿದ ಹಾಗೆ ನಾವು ಧೈರ್ಯವಾಗಿ ಹೇಳ್ತೇವೆ ಪ್ರಿಯರೇ. ಬೇರೆ ಅಷ್ಟು ಮಾತ್ರವಲ್ಲ, ಅವರ್ ಲಾರ್ಡ್, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಶಿಷ್ಯರು ಬಂದು ದೇ ಆಸ್ಕ್ಡ್ ಹಿಮ್, ಲಾರ್ಡ್ ಟೀಚ್ ಅಸ್ ಟು ಪ್ರೇ. ಏನಂತ ಕೇಳಿದ್ರು? ಕರ್ತನೆ, ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂಬುದಾಗಿ ಅಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಬಂದು ಕೇಳಿದರು. ಆಗ ವಾಟ್ ಡಿಡ್ ಅವರ್ ಲಾರ್ಡ್ ಟೀಚ್? ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪರಿಶುದ್ಧವಾಗಿ ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಅಡಿಗೆ ಸೇರಿಸದೆ ಕೇಡಿನ ತಪ್ಪಿಸು. We see that. So what is there? ಅಲ್ಲಿ ಹೇಳಿರುವಂತ just one time we read about our physical needs. Turn with me to that. ಬೇರೆ, our Father thou art in heaven, ಪರಲೋಕದಲ್ಲಿರುವಂತ ನಮ್ಮ ತಂದೆ, it speaks of worship. ಅದು ಆರಾಧನೆಯನ್ನು ತೋರಿಸುವಂತದಾಗಿದೆ. ಸೆಕೆಂಡ್ಲಿ, thy kingdom come, ನಿನ್ನ ರಾಜ್ಯವು ಬರಲಿ ಎಂಬುದನ್ನು ತೋರಿಸುವಂತದಾಗಿದೆ. ಮೂರನೇದಾಗಿ, thy will be done, ನಿನ್ನ ಚಿತ್ತವು ನನ್ನ ಜೀವಿತಗಳಲ್ಲಿ ನೆರವೇರಲಿ ಎನ್ನುವಂತಹದ್ದು ಮೂರನೇ ಸಂಗತಿ. ನಾಲ್ಕನೇದಾಗಿ, give us this day our daily bread. ಒಂದು ಸಾರಿ ಮಾತ್ರ ಭೌತಿಕವಾದಂತಹ ಸಂಗತಿಗಾಗಿ ಅಲ್ಲಿ ಕರ್ತನು ಹೇಳಿಕೊಟ್ಟದನ್ನು ನೋಡುವಂತರಾಗಿದ್ದೇವೆ. ನಾಲ್ಕನೇದಾಗಿ, ಸ್ಪೀಕ್ಸ್ ಆಫ್ ಮೇಂಟೈನಿಂಗ್ ಇಂಟರ್ ಪರ್ಸನಲ್ ರಿಲೇಷನ್, ಒಬ್ಬರಿಗೊಬ್ಬರು ಒಳ್ಳೆಯ ಸಂಬಂಧವನ್ನು ಏರ್ಪಡಿಸಿಕೊಳ್ಳಿಕ್ಕೆ ಸಹಾಯ ಮಾಡು. ಮತ್ತು ಆರನೇದಾಗಿ, ಲೀಡ್ ಅಸ್ ನಾಟ್ ಇನ್ ಟು ಟೆಂಪ್ಟೇಷನ್, ನಮ್ಮನ್ನು ಶೋಧನೆಯಲ್ಲಿ ಬಿಡುಗಡೆ ಆಗಲಿಕ್ಕಂತೆ ಮಾಡು. ಓ ಪ್ರಿಯರೇ, he went away from the ways of God, he went away from the will of God. So thirdly, he lost the blessings of God. When you are not in the boundary of God, ದೇವರ ಒಂದು ಯೋಜನೆಯಲ್ಲಿ, ದೇವರ ಒಂದು ಮೇರೆ ಒಳಗಡೆ ಇಲ್ಲದಿದ್ದರೆ ಹೇಗೆ ತಾನೇ ಆಶೀರ್ವಾದ ಬರಲಿಕ್ಕೆ ಸಾಧ್ಯ? ಯೋನನು he went away from the blessings of God. ಓ ಪ್ರಿಯರೇ, ಈ ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಯೋನನ ಆ ಮುಖಾಂತರವಾಗಿ ಕಲಿಯುವಂತ ಮಹತ್ತರವಾದಂತಹ ಪಾಠ ಪ್ರಿಯರೇ. Let us stick ourselves within the boundaries of God. ದೇವರು ಹಾಕಿರುವಂತಹ ಮೇರೆಯಲ್ಲಿ, ಕರ್ತನೆ ನಿನ್ನ ಚಿತ್ತವನ್ನು ನನ್ನ ಜೀವಿತಗಳಲ್ಲಿ ತಿಳಿಯಪಡಿಸು, ನೀನು ಘನತೆ ಹೊಂದಬೇಕು, ಅದು ನನ್ನ ಧ್ಯೇಯ ಆಗಿರುವಂತೆ ನಮಗೆ ಸಹಾಯ ಮಾಡಿ ಎಂಬುವಂತ ನಮ್ಮ ಪ್ರಾರ್ಥನೆ ಆಗಲಿ. ಬೇರೆ, he is a God of second chance. What? Our God is a God of second chance. Jonah, even though he failed, ಯೋನನು ಆತನು ಆ ದೇವರಿಂದ ದೂರವಾಗಿ ಹೋದಾಗೆ ಪ್ರಿಯರೇ, he gave another chance to Jonah. Did you observe? God, he did not leave Jonah. ಯೋನನು ಆತನಿಂದ ದೂರವಾಗಿ ಹೋದಾಗೆ saw God did not leave him. He tried to bring him back to his fold. ತನ್ನ ಬಳಿಗೆ ಹಿಂತಿರುಗಿ ಕರೆಕೊಂಡು ಬರಲಿಕ್ಕೆ he has to do 6 things. Have you observed? ಯೋನನ ಪುಸ್ತಕದಲ್ಲಿ ಮತ್ತೆ ಯೋನನ್ನು ಸರಿಪಡಿಸಿಕೊಳ್ಳೋದಕ್ಕೋಸ್ಕರವಾಗಿ ಮತ್ತೆ ಯೋವನನ್ನು ಮತ್ತೆ ತನ್ನ ಬಳಿಗೆ ಕರೆಕೊಂಡು ಬರುವುದಕ್ಕಾಗಿ God has to do 6 things. Turn with me to that. Number 1, ಅಲ್ಲಿ ನೋಡುವಂತರಾಗಿದ್ದೇವೆ, God sent out a great
into the sea. ಸಮುದ್ರದಲ್ಲಿ ನಮ್ಗೆ ಗೊತ್ತಿದೆ ಎಲ್ಲ ಕಥೆ, ಅದರಿಂದ ಐ ಆಮ್ ನಾಟ್ ಗೋಯಿಂಗ್ ಟು ಡೀಪ್ ಇನ್ ಟು ದಟ್. ಅಲ್ಲಿ ಸಮುದ್ರದ ಮೇಲೆ ದೊಡ್ಡ ಬಿರುಗಾಳಿಯನ್ನು ಆತನು ಬರಮಾಡಿದ. ನಂಬರ್ 2, ಲಾರ್ಡ್ ಪ್ರಿಪೇರ್ಡ್ ಎ ಗ್ರೇಟ್ ಫಿಶ್. ದೊಡ್ಡ ಮೀನು ಅದನ್ನು ನುಂಗುವಂತೆ ಮಾಡಿದ. ಮೂರನೇದಾಗಿ ಲಾರ್ಡ್ ಕಮಾಂಡೆಡ್ ದ ಫಿಶ್ ಟು ವಾಮಿಟ್ ಜೋನಾ. ಆ ಒಂದು ಮೀನು, ನುಂಗಿದಂತ ಮೀನು ಅದು ಕಾರುವಂತೆ ಆತನು ಮಾಡಿದ. 3 things he did. What happened afterwards? Come on, ಸಂಡೇ ಸ್ಕೂಲಿಂದ ನಾವು ಯೋನನ ಒಂದು ಕಥೆಯನ್ನು ಓದಿದ್ದೇವೆ. So what he did afterwards? ಏನ್ ಮಾಡ್ದ? He went to Nineveh and preached. ಜ್ಞಾಪಕಕ್ಕೆ ಬರ್ತದ? He went to Nineveh and preached and everybody turned to God. ದೇವರ ಬಳಿಗೆ ಎಲ್ಲರೂ ಸಹ ತಿರುಗಿಕೊಂಡು, from the down one to the throne, ಅಲ್ಲಿ ಅರಸನತ್ತಿನಿಂದ ಹಿಡಿದು ಕೆಳಮಟ್ಟದ ಇರುವಂತಹ ವ್ಯಕ್ತಿಯ ತನಕ they all turned their words of love. ಕರ್ತನೇ ನಮ್ಮನ್ನು ಕ್ಷಮಿಸು ಎಂಬುದಾಗಿ ಅವರು ಭಿನ್ನವಿಸಿದ್ದು. They all turned to God. But Jonah's heart was still not turned towards God. There may be bitterness in our heart. ನಮ್ಮ ಹೃದಯದಲ್ಲಿ ಕಹಿಯಾದಂತ ಮನೋಭಾವ ಇಟ್ಟುಕೊಂಡು ಸಹ ನಾವು ಸೇವೆಯನ್ನು ಮಾಡಬಹುದು. We may achieve something even in ministry, but sad thing is still his heart is not right with God. Is it not interesting? We may do all ministry, we may do all sorts of achievements for God. ಎಲ್ಲ ರೀತಿಯ ಕಾರ್ಯಗಳನ್ನು ನಾವು ಮಾಡಬಹುದು, but still our hearts may not be right with God. Very interesting. Once again God has to do, and again ಮತ್ತೆ ದೇವರಲ್ಲಿ ಕಾರ್ಯ ಮಾಡಿದ. 3 more things again he did. Why? To bring him back to his fellowship. Still his heart was bitterness towards God. ಆತನ ಪ್ರಸಂಗ ಮಾಡಿದಾನೆ, ಅಲ್ಲಿ ದಿನವೇ ಅವರು ದೇವರ ಕಡೆಗೆ ತಿರುಗಿಕೊಂಡಿದ್ದಾರೆ, but still Jonah is not in fellowship with God. God once again has to correct him. ಆಗ ಮುಂದಕ್ಕೆ ಬಂದ್ರೆ 4ನೇದಾಗಿ Lord prepared a plant. ಒಂದು ಸೋರೆ ಗಿಡವನ್ನು ಅಲ್ಲಿ ಆತನ ತಂದ. Do you remember? ಅದು ಬೆಳೆದು ಆತನಿಗೆ ಆಶ್ರಯಾಗಿ ನೆರಳು ಕೊಟ್ಟಂತ ನಿದರ್ಶನ ಅಲ್ಲಿ 4ನೇ ಅಧ್ಯಾಯದಲ್ಲಿ ಓದುವಂತರಾಗಿದ್ದೇವೆ. And he prepared a worm. ಅದಾದ ನಂತರ ಒಂದು ಹುಳಕ್ಕೆ ಅಪ್ಪಣೆ ಅಂತ ಕೊಟ್ಟ. ಆ ಹುಳವು ಬಂದು ಆ ಒಂದು ಗಿಡವನ್ನು ನಾಶ ಮಾಡಿತು. ಅದಾದ ನಂತರ ಒಂದು ಗಾಳಿ ಬೀಸಿದ ಮೇಲೆ ಎಲ್ಲವೂ ಸಹ ಹೊರಟು ಹೋಯಿತು. Now he started to murmur. Why God, I'm ready to die. ಆತನ ಹೇಳಿಕೆ ಪ್ರಾರಂಭ ಮಾಡಿದ, ನಾನು ಸಾಯ್ಲಿಕ್ಕೆ ರೆಡಿ ಎಂಬುದಾಗಿ ಹೇಳಿಕೆ ಪ್ರಾರಂಭ ಮಾಡಿದ. So 3 things God has to do. And then 4ನೇ ಅಧ್ಯಾಯಕ್ಕೆ ತಿರುಗಿಸ್ರಿ. ಯೋನನ ಪುಸ್ತಕ 4ನೇ ಅಧ್ಯಾಯ 10ನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ. ಅದಕ್ಕೆ ಹೋವನು, ನೀನು ಈ ಸೂರ್ಯ ಗಿಡಕ್ಕಾಗಿ ಕಷ್ಟಪಡಲಿಲ್ಲ, ಬೆಳೆಯಲಿಲ್ಲ. ಒಂದು ರಾತ್ರಿಯಲ್ಲಿ ಹುಟ್ಟಿ ಒಂದು ರಾತ್ರಿಯಲ್ಲಿ ಅದು ನಾಶವಾಯಿತು. ಇಂಥ ಗಿಡಕ್ಕಾಗಿ ನೀನು ಕನಿಕರ ಪಡುವಾಗ ಎಡಗೈ ಬಲಗೈ ತಿಳಿಯದ 1,20,000 ಜನರು, ಪಶು ಪ್ರಾಣಿಗಳು ಇರುವ ದೊಡ್ಡ ಪಟ್ಟಣವಾದ ನಿನೆವೆಗೆ ನಾನು ಕನಿಕರ ಪಡಬಾರದು. ಈ ಕರೆಕ್ಟೆಡ್ Jonah. Should I not show compassion? ಅವ್ರಿಗೆ ಮೇಲೆ ನಾನು ದಯೆ ತೋರಬಾರದು? ಓ ಪ್ರಿಯರೇ, 6 things he had to do. 3 things, ministry was accomplished. ಸೇವೆ ಆಯಿತು, ದೇವರ ಒಂದು ಉದ್ದೇಶ ನಿನಗೆ ಪ್ರಸಂಗ ಆಯಿತು, ಅವರೆಲ್ಲರೂ ಸಹ ತಿರುಗಿಕೊಂಡ್ರು. ಆದರೆ God did not stop there. 3 more things he did to bring Jonah back to him. ಯೋನನನ್ನು ಮತ್ತೆ ತನ್ನ ಬಳಿಗೆ ತರುವುದಕ್ಕೋಸ್ಕರವಾಗಿ 3 more things again he did to correct his heart. ಬೇರೆ ಅನೇಕ ಬಾರಿ we may in bitterness in our heart, we may continue in our lots. ಕರ್ತನ ಕಾರ್ಯಗಳಲ್ಲಿ ನಾವು ತೊಡಗಿಕೊಳ್ಳಬಹುದು, ಆದರೆ are we right with God all time is the question. ಬೇರೆ how disappointing it was with Jonah. ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳುವ. Are we within the boundaries in the will of God? ದೇವರ ಯೋಜನೆಯಲ್ಲಿ ನಾವು ಇದ್ದೇವೆ ಎಂಬುದಾಗಿ ಮಾತ್ರವಲ್ಲ ಪ್ರಿಯರೇ, if you come to Mark's Gospel chapter 16, ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯಕ್ಕೆ ಬನ್ರಿ. There we see another interesting verse. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 7ನೇ ವಚನ. ಯೇಸು ಕ್ರಿಸ್ತನು ಪುನರುತ್ಥಾನವಾಗಿ ಎದ್ದಂತಹ ಒಂದು ಸಮಯ ಅಲ್ಲಿ ನೋಡುವಂತರಾಗಿದ್ದೇವೆ. ಅಲ್ಲಿ ಬಂದಂತವರಿಗೆ ಅಲ್ಲಿದ್ದಂತಹ ದೇವದೂತನು ಹೇಳಿದಂತಹ ಮಾತು. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯಕ್ಕೆ ಬನ್ರಿ. 16ನೇ ಅಧ್ಯಾಯ 7ನೇ ವಚನ. Mark's Gospel chapter 16 verse 7 we read, but go tell his disciples and Peter that he is going before you to Galilee. There you will see him just as he told you. ಆದರೆ ನೀವು ಹೋಗಿ ಆತನ ಶಿಷ್ಯರಿಗೂ ಪೇತ್ರನಿಗೂ ಆತ ನಿಮಗೆ ಹೇಳಿದಂತೆ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ. He will meet you in Galilee. Go and meet him ಎಂಬುದಾಗಿ ಹೇಳಿದಂತ ಮಾತನ್ನು ಅಲ್ಲಿ ದೇವದೂತ ಹೇಳಿದಂತಹ ಮಾತನ್ನು ನೋಡುವಂತರಾಗಿದ್ದೇವೆ. So anybody, what did you observe in that verse? He is specifically mentioning disciples and Peter. Why Peter? ಅದೇ ಡಿಸೈಪಲ್ಸ್ ಎಂಬುದಾಗಿ ಹೇಳಿ ಕಳಿಸಬಹುದಾಯ್ತಲ್ವಾ? ದೇವದೂತನು God instructed angel, tell Peter specifically. Why? Just now he has disappointed. Just now ಈಗಾಗಲೇ ಆತನು 3 ಸಾರಿ ಅಲ್ಲಗಳೆದಿದ್ದ. I don't know who Christ is ಎಂಬುದಾಗಿ ಆತನು ಹೇಳಿದ್ದಾನೆ. ಪ್ರಾಯಶಃ ಬರೀ ಶಿಷ್ಯರಿಗೆ ಎಂಬುದಾಗಿ ಹೇಳಿದರೆ ಪೇತ್ರನು ನೆನೆಸ್ಬೋದು, ಅಯ್ಯೋ ನಾನು ಈಗಾಗಲೇ ಯೇಸು ಕ್ರಿಸ್ತನು ನಾನು ಅರಿಯೇ ಎಂಬುದಾಗಿ ಅಲ್ಲಗಳೆದಿದ್ದೇನೆ. ಹೌ ಕ್ಯಾನ್ ಐ ಬಿ ಹಿಸ್ ಡಿಸೈಪಲ್? ಈಗ ನಾನು ಹೇಗೆ ತಾನೆ ಆ ಪಾತ್ರಕ್ಕೆ ಐ ವಿಲ್ ಫಿಟ್, ಐ ಡೋಂಟ್ ಫಿಟ್ ಎಂಬುದಾಗಿ ಪ್ರಾಯಶಃ ನೆನೆಸ್ಬೋದು. ನೋ ನೋ ನೋ, ಗೋ ಅಂಡ್ ಟೆಲ್ ಪೀಟರ್ ಆಲ್ಸೋ. ಓಹ್ ಬೇರೆ, ವಾಟ್ ಅ ಗ್ರೇಷಿಯಸ್ ಗಾಡ್ ಹಿ ಇಸ್. ಎಂತಹ ದಯವುಳ್ಳಂತಹ ದೇವರು. ಈವನ್ ಹಿ ಇನ್ಕ್ಲೂಡೆಡ್ ಪೀಟರ್, ದೋ ಹಿ ಡಿಸಪಾಯಿಂಟೆಡ್ ಹಿಮ್. ಬೇರೆ ಇನ್ಕ್ಲೂಡೆಡ್ ಪೀಟರ್ ನೇಮ್, ಗೋ ಅಂಡ್ ಟೆಲ್ ಹಿಮ್ ದಟ್ ಐ ವಿಲ್ ಮೀಟ್ ಹಿಮ್ ಇನ್ ಗ್ಯಾಲಿಲಿ.
ಓ ಪ್ರಿಯರೇ, ವಾಟ್ ಅ ಗ್ರೇಷಿಯಸ್ ಗಾಡ್, ಗಾಡ್ ಆಫ್ ಸೆಕೆಂಡ್ ಚಾನ್ಸ್. ಅನೇಕ ಬಾರಿ ಪ್ರಿಯರೇ ನಾವು ಆತನಿಗೆ ವಿರುದ್ಧವಾಗಿ ಸೋತು ಹೋದಾಗಿ ಸಹ, ಇಸ್ ಇಟ್ ನಾಟ್ ದ ಸೇಮ್ ವೇ ಇಸ್ ಡೀಲಿಂಗ್ ವಿತ್ ಅಸ್? ಅದೇ ರೀತಿ ನಮ್ಮ ಜೊತೆ ವರ್ತಿಸ್ತಾ ಇಲ್ವೋ? ಕಮ್ ಟು ಸೆಕೆಂಡ್ ಎಕ್ಸಾಂಪಲ್ ವಿಲ್ ಗೋ ಪ್ರಿಯರೇ. ಎರಡನೇದಾಗಿ ಪ್ರಿಯರೇ, ವಿಕ್ ಡಿಸೋಬಿಡಿಯನ್ಸ್. ಇಫ್ ಯು ಕಮ್ ಟು ಜೆನೆಸಿಸ್ ಚಾಪ್ಟರ್ 19, ಸಮಯ ದಾಟ್ತಾ ಇದೆ, ಆದಿಕಾಂಡ ಪುಸ್ತಕ 19ನೇ ಅಧ್ಯಾಯಕ್ಕೆ ಬಂದ್ರೆ, ದೇರ್ ವಿ ಸಿ ಅನದರ್ ಇನ್ಸಿಡೆಂಟ್ಸ್. ಸಿಂಪಲ್ ಒಬಿಡಿಯನ್ಸ್ಗೆ ಡಿಸೋಬಿಡಿಯಂಟ್ ಆದಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. 19ನೇ ಅಧ್ಯಾಯ ವಚನ, and it came to pass when they had brought them forth abroad, and he said, escape for thy life, look not behind. ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೋ, ಹಿಂದಕ್ಕೆ ನೋಡಬೇಡ. ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು, ನಿನಗೂ ನಾಶ ಉಂಟಾದೀತು. ಡೋಂಟ್ ಟರ್ನ್ ಬ್ಯಾಕ್, ರನ್ ಅಂಡ್ ಎಸ್ಕೇಪ್. ಅಷ್ಟೇ ಲೋಟನಿಗೂ ಮತ್ತು ಆತನ ಕುಟುಂಬವರೆಗೂ ಹೇಳಿದಂತ ಮಾತು. ಬಟ್ ವಾಟ್ ಹ್ಯಾಪನ್? ನೆಕ್ಸ್ಟ್ ವರ್ಸ್ 26 we read on, ಅಲ್ಲಿ ನಾವು ಹೀಗೆ ಓದ್ತೇವೆ, ಬಟ್ ಹಿಸ್ ವೈಫ್ ಲುಕ್ ಬ್ಯಾಕ್ ಫ್ರಮ್ ಬಿಹೈಂಡ್ ಹಿಮ್ ಅಂಡ್ ಶಿ ಬಿಕೇಮ್ ಎ ಪಿಲ್ಲರ್ ಆಫ್ ಸಾಲ್ಟ್. ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂತಿರುಗಿ ನೋಡಿದ್ರಿಂದ ಉಪ್ಪಿನ ಸ್ತಂಭವಾದಳು. He died very instant, no time to even to enquire what is happening. ತನಗೆ ನೆನೆಸಿಕೊಳ್ಳಿ ಏನಾಗ್ತಿದೆ ಎಂಬುದಾಗಿ ನೆನೆಸಿಕೊಳ್ಳುವುದಕ್ಕೂ ಸಹ ಒಂದು ಕ್ಷಣವೂ ಸಹ ಸಮಯ ಹಾಕಿ ಲೋಕನ ಹೆಂಡತಿಗೆ ಸಿಕ್ಕಲಿಲ್ಲ. She died instantly. ಆ ಕ್ಷಣದಲ್ಲಿ ಅವರ ಪ್ರಾಣ ಪಕ್ಷಿ ಹಾರಿಗೋಯ್ತು. She became a pillar of salt. ಬೇರೆ she looked back ಎಂಬಂತ ಪದ ಪ್ರಯೋಗ, ಇಟ್ ಇಸ್ ನಾಟ್ ಎ ಗ್ಲಾನ್ಸಿಂಗ್, ಸ್ವಲ್ಪ ಒಂದು ಕ್ಷಣ ಹಿಂತಿರುಗಿ ನೋಡಿದಂತ ನೋಟ ಅದಲ್ಲ. ಇಫ್ ಯು ಗೋ ಬ್ಯಾಕ್ ಟು ರೂಟ್ ಮೀನಿಂಗ್, ಆ ಒಂದು ಆಳವಾದಂತಹ ಒಂದು ಮೂಲ ಇಬ್ರಿಯ ಭಾಷೆಗೆ ಹೋದ್ರೆ ಇಟ್ ಟೆಲ್ಸ್ ಲುಕ್ ಇಂಟೆಂಟ್ಲಿ, ಅದನ್ನೇ ದಿಟ್ಟಿಸಿ ನೋಡಿಲ್ಲ ಎಂಬಂತ ಅರ್ಥವನ್ನು ಕೊಡುವಂತಾಗಿದೆ. ಓ ಪ್ರಿಯರೇ, ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಶಿ ಹ್ಯಾಡ್ ಆಲ್ ದ ರಿಲಿಜಿಯಸ್ ಪ್ರಿವಿಲೇಜಸ್ Lot's wife enjoyed. ಯಾಕೆಂದ್ರೆ ಹೇಳಿದ್ರೆ ಆ ಒಂದು ದಿನಗಳಲ್ಲಿ there were no churches, no Bibles, no missionaries. Knowledge of God was limited to certain people. ದೇವರ ಕುರಿತಾದಂತ ಜ್ಞಾನ ಕೆಲವರಿಗೆ ಮಾತ್ರ ಇತ್ತು. ಅದರಲ್ಲಿ ಲೋಟನ ಹೆಂಡತಿಗೂ ಸಹ ದೇವರ ಕುರಿತಾದಂತ ಜ್ಞಾನ ಆಕೆಗೆ ಸಿಕ್ಕಿತ್ತು. ಬಿಕಾಸ್ Abraham, the man of God, was near her. ಅಬ್ರಹಾಮನು ದೇವರ ಮನುಷ್ಯನ ಆತ ಬಳಿಯಲ್ಲಿ ಇದ್ದನು, ದೇವರ ಜೊತೆಯಲ್ಲಿ ಮಾತಾಡ್ತಾ ಇದ್ದಂತವನು, ದೇವರ ಸ್ನೇಹಿತನ ಜೊತೆಯಲ್ಲಿ ಇದ್ದನು. She has seen everything, how he communed with God. ಬೇರೆ ಆದ್ರೆ ಇದೆಲ್ಲವೂ ಸಹ ಆಕೆಗೆ ದೇವರ ಬಳಿಗೆ ಅದು ನೆನೆಸಲಿಲ್ಲ. ಬೇರೆ ನಮ್ಮ ಕರ್ತಾಂತ ಯೇಸು ಕ್ರಿಸ್ತನು ಅದರ ಕುರಿತಾಗಿ ಆತನ ಲೂಕನ ಬರೋ ಸ್ವಾರ್ಥೆಯಲ್ಲಿ 17ನೇ ಅಧ್ಯಾಯಕ್ಕೆ ಬಂದಾಗ he remembers ಅಲ್ಲಿರುವಂತಹ ಸಂಗತಿಯನ್ನು, ಲೋಟನ ಹೆಂಡತಿಯನ್ನು what did he say? ನೆನಪಿಗೆ ತಂದುಕೊಳ್ಳಿರಿ. Why he is telling that? What is the context of that verse he is telling? ಬೇರೆ he is telling about the second coming of Christ. ತನ್ನ ಎರಡನೇ ಬರಣದ ಕುರಿತಾದಂತಹ ಸಂಗತಿಯನ್ನು ಅಲ್ಲಿ ಹೇಳ್ತಾ ಇರುವಂತಹ ಒಂದು ಸಮಯ ಅದಾಗಿತ್ತು. ಆ ಸಮಯದಲ್ಲಿ is not telling to the Pharisees and Sadducees, ಫರಿಸಾಯರು ಸದ್ದುಕಾಯರಿಗೆ ಆ ಮಾತನ್ನು ಹೇಳ್ತಾ ಇಲ್ಲ. ಲೋಟನ ಹೆಂಡತಿ ನೆನಪಿಕೊಳ್ಳಿರಿ. To whom he is telling? ಆತನು ಹೇಳ್ತಾ ಇರುವಂತಹ ಮಾತು ಅಲ್ಲಿನ ಶಿಷ್ಯರಿಗೆ, ಅಲ್ಲಿದ್ದಂತಹ ಶಿಷ್ಯರಿಗೆ ಮತ್ತು ಆತನನ್ನು ಪ್ರೀತಿ ಮಾಡುವಂತಹ ಜನರು ಆತನ ಬಳಿಯಲ್ಲಿ ಕುಳಿತಾ ಇದ್ದಾರೆ, ಅವರಿಗೆ ಹೇಳ್ತಾ ಇರುವಂತಹ ಮಾತು ರಿಮೆಂಬರ್ Lot's wife. ಬೇರೆ ದಟ್ ಲುಕ್ ವಾಸ್ ಅ ಲಿಟಲ್ ಥಿಂಗ್. ಆ ನೋಟ ಅದು ಸಣ್ಣದಾದಂತಹ ಒಂದು ಸಂಗತಿ ಅದಾಗಿರಬಹುದು, ಬಟ್ ಆದರೆ ದಟ್ ಸ್ಪೀಕ್ಸ್ ಆಫ್ ದ ಟ್ರೂ ಕ್ಯಾರೆಕ್ಟರ್ ಆಫ್ Lot's wife. ಲೋಟನ ಆ ಹೆಂಡತಿಯ ನಿಜ ಸ್ವಭಾವವನ್ನು ಅದು ತಿಳಿಸುವಂತದಾಗಿದೆ. ದಟ್ ಲುಕ್ ವಾಸ್ ಅ ಲಿಟಲ್ ಥಿಂಗ್, ಬಟ್ ಇಟ್ ಟೋಲ್ಡ್ ಆಫ್ ಡಿಸೊಬೀಡಿಯನ್ಸ್. ಹಿಂತಿರುಗಿ ನೋಡಬೇಡ ಎಂಬುದಾಗಿ ಹೇಳಿದ್ದಾಗಿ ಸಹ ಹಿಂತಿರುಗಿ ನೋಡಿದಂತಹ ಸಂಗತಿ ನೋಡುವಂತರಾಗಿದ್ದೇವೆ. ದಟ್ ಲುಕ್ ವಾಸ್ ಅ ಲಿಟಲ್ ಥಿಂಗ್, ಬಟ್ ಟೋಲ್ಡ್ ಆಫ್ ಪ್ರೌಡ್ ಅನ್ಬಿಲೀಫ್. ಗರ್ವದಿಂದ ಕೂಡಿದಂತಹ ಅಪನಂಬಿಕೆ ಅನ್ನೋದು ತಿಳಿಸುವಂತದಾಗಿದೆ. ನಿಜವಾಗಿ ಸಹ ದೇವರು ಅದನ್ನು ನಾಶ ಮಾಡ್ತಾನ, ಆದ್ರೆ ನಾವು ಸುಮ್ಮನೆ ತಪ್ಪಾಗಿ ನಾವು ಎಲ್ಲವನ್ನು ಬಿಟ್ಟು ಓಡಿ ಬಂದವು ಎಂಬಂತ ಅಪನಂಬಿಕೆ ಆಕೆಗೆ ಬಂದಿತ್ತು. ಮಾತ್ರವಲ್ಲ ಪ್ರಿಯರೇ, ಕಡೆಯದಾಗಿ that look was a little thing, but it told of secret love of the world. ಲೋಕದ ಕಡೆಗೆ ಆಕೆಗಿದ್ದಂತಹ ಗುಪ್ತವಾದಂತಹ ಒಂದು ಪ್ರೀತಿ ಅನ್ನೋದು ಸೀಕ್ರೆಟ್ ಲವ್ ಫಾರ್ ದ ವರ್ಲ್ಡ್. ಲೋಕದ ಕಡೆಗೆ ಆಕೆಗಿದ್ದಂತಹ ಗುಪ್ತವಾದಂತಹ ಪ್ರೀತಿ ಅನ್ನೋದು ತಿಳಿಸುವಂತವಾಗಿದೆ. ಬೇರೆ ದೇವರ ವಾಕ್ಯ ನಮಗೆ ತಿಳಿಸುವಂತಹದ್ದು, ಲೋಕವನ್ನಾಗಲಿ ಲೋಕದಲ್ಲಿರುವನ್ನಾಗಲಿ ಪ್ರೀತಿ ಮಾಡಬೇಡಿರಿ, ಆತನ ಮೇಲೆ ನೀವು ಪ್ರೀತಿಯನ್ನು ಹಾಕಿರಿ ಎಂಬುದಾಗಿ ಪದೇ ಪದೇ ನಮ್ಮ ದೇವರ ವಾಕ್ಯ ತಿಳಿಸುವಂತಾಗಿದೆ. ಮಾತ್ರವಲ್ಲ ಪ್ರಿಯ, ಮುಂದಕ್ಕೆ ನಾವು ಹೋಗೋಣ. ಲಾಸ್ಟ್ಲಿ ಇಫ್ ಯು ಕಮ್ ಟು Genesis chapter 2, ಆದಿಕಾಂಡಗಳ ಪುಸ್ತಕ 2ನೇ ಅಧ್ಯಾಯಕ್ಕೆ ಬಂದ್ರೆ there we see another disobedience. ಮತ್ತೊಂದು ವಿಧೇಯತೆ ಕುರಿತಾಗಿ ನೋಡುವಂತರಾಗಿದ್ದೇವೆ. ಆದಿಕಾಂಡಗಳ ಪುಸ್ತಕ 2ನೇ ಅಧ್ಯಾಯಕ್ಕೆ ಬಂದ್ರೆ, and the Lord commanded the man saying, of every tree of the garden thou mayest freely eat. ಇದಲ್ಲದೆ ಯೆಹೋವ ದೇವರ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು. You can eat freely everything you can eat. ಫ್ರೀಲಿ ಎಂಬಂತ ಪದ ಪ್ರಯೋಗ ನೋಡುವಂತರಾಗಿ ಯಥೇಚ್ಛವಾಗಿ ನೀವು ತಿನ್ನಬಹುದು. ಬಟ್ ಆದರೆ ಆಫ್ ದ ಟ್ರೀ ಆಫ್ ದ ನಾಲೆಜ್ ಆಫ್ ಗುಡ್ ಅಂಡ್ evil thou shalt not eat of it, for in the day that thou eatest thereof shall surely die. ಒಳ್ಳೆದರ ಕೆಟ್ಟದ ಅನುಭವವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವೆ ಎಂದು ವಿಧಿಸಿದನು. ಬೇರೆ they took the commandment ಒಂದು ರೀತಿಯಲ್ಲಿ ಈಸಿಯಾಗಿ ಪ್ರಾಯಶಃ ತೆಗೆದುಕೊಂಡ್ರು. ಮುಂದಿನ ವಚನ ನೋಡುವಂತರಾಗಿದ್ದೇವೆ. 6ನೇ ವಚನದಲ್ಲಿ, ಆಗ ಅಲ್ಲಿ
ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ಅಲ್ಲಿ ಸೈತಾನನ್ನು ಬಂದು ಅಲ್ಲಿ ಟೆಂಪ್ಟೇಷನ್ ಮಾಡಿದಂತಹ ಸಂಗತಿನಲ್ಲಿ ನಾವು ನೋಡುವಂತರಾಗಿದ್ದೇವೆ. ಟೆಂಪ್ಟೇಷನ್ ಮಾಡಿದ ಮೇಲೆ ಸೈತಾನನಿಗೂ ಹವ್ವಳಿಗೂ ಕಾನ್ವರ್ಸೇಷನ್ ಆದಂತ ಸಂಗತಿಯನ್ನು ಇದರ ಹಿಂದೆ ಓದುವಂತರಾಗಿದ್ದೇವೆ. ಅದಾದ್ಮೇಲೆ ಆಕೆ ಮಾಡಿದಂತ ಮಾತು, ಮಾಡಿದಂತ ಕಾರ್ಯ, ಈ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಟ್ಟಳು. When the woman saw that the tree was good for food, that it was pleasant to the eyes and tree to the desire to make one wise, she took the fruit thereof and did eat. ಆ ಹಣ್ಣನ್ನು ತೆಗೆದುಕೊಂಡು ತಿಂದಳು. But the day you eat, you will surely die ಎಂಬಂತ ಮಾತು ದೇವರು ಹೇಳಿದನು. ಬೇರೆ ವಾಟ್ ಡು ವಿ ಸೇ? ಇದರಲ್ಲಿ ಕಲಿಯಬೇಕಾದ ಮಹತ್ತರವಾದಂತಹ ಪಾಠ ಏನೆಂದಾಗಿ ಪ್ರೇರೆ, ಸೈತಾನನು ಈಸ್ ಅಟ್ ದ ಬ್ಯಾಕ್ ಆಫ್ ಎವ್ರಿ ಬಿಲೀವರ್. ಸೈತಾನನು ನಮ್ಮನ್ನು ಯಾವ ರೀತಿಯಲ್ಲಿ ನಮ್ಮನ್ನು ಬೀಳಿಸಬಹುದು ಎಂಬುದಾಗಿ ಎಲ್ಲಾ ರೀತಿಯಲ್ಲಿ ಪ್ರೇರೆ ಈಸ್ ಅಟ್ ದ ಬ್ಯಾಕ್. ಇಲ್ಲಿ ಮೊದಲನೇದಾಗಿ ಪ್ರೇರೆ, ಸೈತಾನ್ ಹಿ ಡಿಸ್ಪ್ಯೂಟ್ ಗಾಡ್ಸ್ ವರ್ಡ್. ಅಲ್ಲಿ ಆತನು ದೇವರ ವಾಕ್ಯವನ್ನು ಉಪಯೋಗಿಸಿ ವಿವಾದ ಹುಟ್ಟಿಸುವ ನೋಡುವಂತರಾಗಿದ್ದೇವೆ. ಅಲ್ಲಿ ಆತನು ಅಲ್ಲಿ ಸೈತಾನನು ಹವಳ ಬಳಿ ಹೇಳಿದಂತ ಮಾತೇನು? ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸ್ವಲ್ಪ ಯುಕ್ತಿಯಾಗಿ ಇಟ್ಟಳು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀನು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ? ಕನ್ಫ್ಯೂಷನ್, ಅಯ್ಯೋ ಪ್ರಾಯಶಃ ಈ ದೇವರು ಹೇಳಿದ್ದನ್ನು ನಾನು ಸರಿಯಾಗಿ ಕೇಳಿಸಿಕೊಂಡಿರಲಿಲ್ಲವೇ ಎಂಬುದಾಗಿ ಅಲ್ಲಿ ಹವಳಿಗೆ ಡೌಟ್ ಬರ್ಲಿಕ್ಕೆ ಪ್ರಯತ್ನ ಮಾಡಿದಂತಹ ಸಂಗತಿಯನ್ನು ನೋಡುವಂತರಾಗಿದ್ದೇವೆ. Satan disputes God's word. ಮಾತ್ರವಲ್ಲ, Satan denies God's word. ಅಲ್ಲಿ but the serpent said to the woman, he will not surely die. What is it you are telling? ಹವಳಿಗೆ ಆತ ಸೈತಾನ್ ಹೇಳಿದಂತ ಮಾತು, ಇಲ್ಲ ನೀನು ಸಾಯುವುದಿಲ್ಲ ಎಂಬುದಾಗಿ he denies God's word. ಬೇರೆ ಎಲ್ಲಾ ರೀತಿಯಲ್ಲಿ ಆತನ ಮನವೊಲಿಸಿದಂತಹ ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ, Satan displaces God's word. ಅಲ್ಲಿ ಆತನು ಅದಲು ಬದಲು ಮಾಡುವಂತಹ ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ನೀವು ದೇವರಂತೆ ಆಗಿ, what is trying to tell? You will become like God. ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಅರುಭೇದವನ್ನು ನಿಮಗೆ ಗೊತ್ತಾಗ್ತದೆ. He displaces God's word. ಮಾತ್ರವಲ್ಲ, Satan discounts God's goodness. ನೀವು ಯಥೇಚ್ಛವಾಗಿ ಫ್ರೀ ಆಗಿ ತಿನ್ಬಹುದು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅಲ್ಲಿ ದೇವರ, notice how generous God is. An abundance of goodness was offered freely. ಯಥೇಚ್ಛವಾಗಿ ತಿನ್ನಬಹುದು. ಆದ್ರೆ ಇಲ್ಲಿ ಅದನ್ನು ಡಿಸ್ಕೌಂಟ್ ಮಾಡುವಂತಹ ದೇವರ ಉದಾರತೆಯನ್ನು, ಒಳ್ಳೆತನವನ್ನು ಅಲ್ಪ ಪ್ರಮಾಣವೆಂಬಂತೆ ಬಿಂಬಿಸುವಂತಹ ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ ಪ್ರಿಯರೇ, Satan diminishes God's penalty. ದೇವರ ಒಂದು ಶಿಕ್ಷೆ ಅಷ್ಟು ಮಹತ್ತರವಾದದಲ್ಲ. ಅದು ಶಿಕ್ಷೆ ಪ್ರಮಾಣ ತೀವ್ರತೆಯನ್ನು ಅಲ್ಪ ಪ್ರಮಾಣವೆಂಬಂತೆ ತೋರಿಸುವಂತಹ ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಪ್ರಿಯರೇ, Satan disputes God's word. ಆತನ ವಿವಾದವನ್ನು ದೇವರ ವಾಕ್ಯದಿಂದ ಹುಟ್ಟಿಸುವಂತವನಾಗಿದ್ದಾನೆ. ಸಂದೇಹವನ್ನು ಹುಟ್ಟಿಸುವಂತವನಾಗಿದ್ದಾನೆ. He denies God's word. ದೇವರ ವಾಕ್ಯವನ್ನು ಅಲ್ಲಗಳೆಯುವಂತವನಾಗಿದ್ದಾನೆ. He displaces God's word. He discounts God's word. He diminishes God's word. ಬೇರೆ ಆದ್ರಿಂದ ಸೈತಾನನ ಆ ಎಲ್ಲ ತಂತ್ರಗಳಿಂದ ಎಚ್ಚರಿಕೆಯಿಂದ ಇರಬೇಕು. ಬೇರೆ ಕೊರಿಂಥ ಪತ್ರಿಕೆ ಬರೆಯುವಾಗ ಪೌಲನು ಈ ಸಂದರ್ಭವನ್ನು ಉಪಯೋಗಿಸಿ ಒಂದು ಎಚ್ಚರಿಕೆ ಮಾತನ್ನು ಬರೆಯುವುದನ್ನು ನೋಡುವಂತರಾಗಿದೆ. If you come to 2 Corinthians chapter 11, 3ನೇ ವಚನದಲ್ಲಿ, I fear lest by any means, as the serpent beguiled Eve through his subtlety, so your mind should be corrupted from the simplicity that is in Christ. ಬೇರೆ ಕನ್ನಡ ಭಾಷೆಯಲ್ಲಿ ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ. ಏನೆಂಬುದಾಗಿ ಹೇಳಿದ್ರೆ, ಹೇಗೆ ಹವಳು ಸರ್ಪದ ಕೀರ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆಯೇ ನಿಮ್ಮ ಮನಸ್ಸು, ಬೇರೆ ವಿಶ್ವಾಸಗಳಂತ ನಮ್ಮ ಒಬ್ಬೊಬ್ಬರ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು, ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದೈತೆಂದು ನನಗೆ ಭಯ ಉಂಟು. Can we examine ourselves, dear brethren? ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದಂತ ಯಥಾರ್ಥತ್ವ, ಆ ಪಾತಿವ್ರತೆಯನ್ನು ಬೇರೆ ಬಿಟ್ಟು ಕೆಟ್ಟು ಹೋದೀತೆಂದು ನನಗೆ ಭಯ ಉಂಟು. ಈ ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳುವ, ಕ್ರಿಸ್ತನ ಕಡೆಗೆ ಯಥಾರ್ಥವಾದಂತಹ ಪ್ರೀತಿ ಇದೆಯೋ? ಕ್ರಿಸ್ತನ ಕಡೆಗೆ ಆ ಒಂದು ಪಾತಿವ್ರತೆ ಎನ್ನುವಂತದ್ದು ನಮ್ಮಲ್ಲಿ ಇದೆಯೋ? ಅದು ಎಲ್ಲಿ ಬಿಟ್ಟು ಹೋಗಿ ನೀವು ಕೆಟ್ಟು ಹೋದಿರ ನನಗೆ ಭಯ ಉಂಟೆಂಬುದಾಗಿ ಕೊರಿಂಥ ಸಭೆಗೆ ಬರೆಯುವುದನ್ನು ನಾವು ನೋಡುವಂತರಾಗಿದೆ. ಪ್ರಿಯರೇ, what do we learn from last instance? ಈ ಸಂಗತಿಯಲ್ಲಿ ನಾವು ಏನ್ ನೋಡ್ತೇವೆ ಎಂಬುದಾಗಿ ಹೇಳಿದ್ರೆ, ಒಬ್ಬನ ವಿಧೇಯತೆಯಿಂದ, ಬಿಕಾಸ್ ಆಫ್ ದಿಸ್ ಡಿಸೊಬೀಡಿಯನ್ಸ್, ಈ ಒಂದು ಅವಿಧೇಯತೆಯಿಂದ ವಾಟ್ ಹ್ಯಾಪನ್? ಈಗ ನಮಗೆಲ್ಲರಿಗೂ ಸಹ ಏನು ಕಾಯಿಲೆ, ರೋಗ, ಡೆತ್ ಎನ್ನುವಂತಹದ್ದು ಇಡೀ ಮಾನವ ಕುಲಕ್ಕೆ ಆವರಿಸಿತು. ಜಸ್ಟ್ ಒನ್ ಡಿಸೊಬೀಡಿಯನ್ಸ್. ಅಂದು ಆದಾಮ ಹವರು ಮಾಡಿದಂತಹ ಒನ್ ಡಿಸೊಬೀಡಿಯನ್ಸ್, ಪ್ರೈಸ್ ವಾಸ್ ಇಮೆನ್ಸ್. ಇಡೀ ಎಲ್ಲರ ಮೇಲೆ, ಮಾನವ ಕುಲದ ಮೇಲೆ ಬೇರೆ ಅವಿಧೇಯತೆ ದೆಸೆಯಿಂದ ಎಲ್ಲರೂ ಹೇಗೆ ಪಾಪಿಗಳಾದರು, ಹಾಗೆ Christ came into the scene. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಧ್ಯೆ ಬಂದನು ಪ್ರೇರೆ. He is a perfect obedient. ಆತನ ತನ್ನ ವಿಧೇಯತ್ವದ ಮುಖಾಂತರವಾಗಿ ಪ್ರೇರೆ ನಮ್ಮೆಲ್ಲರಿಗೂ ಸಹ ಒಂದು ಮಾರ್ಗವನ್ನು ಸಿದ್ಧಪಡಿಸಿದನು. ಪಾಪಿಗಳಂತ ನಾವು ಮತ್ತೆ ನೀತಿವಂತರಾಗುವಂತ ಆ ಒಂದು ಮಹತ್ತರವಾದಂತ ಒಂದು ಮಾರ್ಗವನ್ನು ಮಾಡಿದನು. ಬೇರೆ, ಬಿಫೋರ್ ವಿ ಲೀವ್ ದಿಸ್ ಪ್ಲೇಸ್,
2 verses I'll give. ಆ 2 ವಚನಗಳನ್ನು ಪ್ರಿಯರೇ ನಮ್ಮ ಜೊತೆಯಲ್ಲಿ ನಾವು ತೆಗೆದುಕೊಂಡು ಹೋಗುವಂತ ಮಾಡೋಣ. John's Gospel chapter 14 we read, if you love me, keep my commandments. ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. John 14 chapter 15, ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ನಾವು ಆತನ ಆಜ್ಞೆಗಳಿಗೆ ಅವಿಧೇಯರಾದರೆ ನಾವು ಆತನನ್ನು ಪ್ರೀತಿಸ್ತಾ ಇಲ್ಲ ಎಂಬುದಾಗಿ ಅದರ ಅರ್ಥ. ಮತ್ತು 15ನೇ ಅಧ್ಯಾಯ 14ನೇ ವಚನ ನಾವು ಹೀಗೆ ಓದ್ತೇವೆ, ಯು ಆರ್ ಮೈ ಫ್ರೆಂಡ್ಸ್ ಇಫ್ ಯು ಡು ವಾಟ್ ಎವರ್ ಐ ಕಮಾಂಡ್ ಯು. ನಾನು ನಿಮಗೆ ಕೊಟ್ಟ ಆಜ್ಞೆಗಳನ್ನು ಸರಿಯಾಗಿ ನೀವು ನಡೆದರೆ ಯು ವಿಲ್ ಬಿ ಮೈ ಫ್ರೆಂಡ್ಸ್, ನೀವು ನನ್ನ ಸ್ನೇಹಿತರು. ಬೇರೆ ಆರ್ ವಿ ರೆಡಿ ಟು ಆಕ್ಸೆಪ್ಟ್ ದಟ್ ಫ್ರೆಂಡ್ಶಿಪ್? ಬೇರೆ just done went for Abraham's life. ಅಬ್ರಹಾಮನ ಲೈಫ್ಗೆ ಬಂದ್ರೆ ಪ್ರೇರೆ, he was called the friend of God. ದೇವರ ಸ್ನೇಹಿತನು ಎಂಬುದಾಗಿ ಅಬ್ರಹಾಮನು ದೇವರು ಕರೆದನು. ಪ್ರೇರೆ, ಸೊದೋಮ್ ಗೊಮೋರವನ್ನು ನಾಶ ಮಾಡುವಂತಹ ಸಮಯದಲ್ಲಿ God thought himself, how can I hide this from my friend Abraham? Remember? ಸೊದೋಮ್ ಗೊಮೋರವನ್ನು ನಾಶ ಮಾಡುವಂತಹ ಸಮಯದಲ್ಲಿ ಈ ಒಂದು ಸಂಗತಿಯನ್ನು ಅಬ್ರಹಾಮನಿಂದ ನಾನು ಹೇಗೆ ಮುಚ್ಚಿಡಲಿ ಎಂಬುದಾಗಿ ಹೇಳಿ ಅಬ್ರಹಾಮನಿಗೆ ಈ ಸಂಗತಿಯನ್ನು ನಾನು ಮಾಡ್ತಾ ಇದ್ದೇನೆ ಎಂಬುದಾಗಿ ತಿಳಿಸಿದನು. ವಾಟ್ ಅ ಗಾಡ್. ಪ್ರೇರೆ, ಇಫ್ ಯು ಕೀಪ್ ಮೈ ಕಮಾಂಡ್ಮೆಂಟ್ಸ್ you are my friends. He'll call you as now. ಆತನ ಸ್ನೇಹಿತರಾಗಲಿಕ್ಕೆ ಇಷ್ಟವಾದರೆ ಪ್ರೇರೆ, only one simple ಪ್ರಿನ್ಸಿಪಲ್ ಏನಂದಾಗ ಹೇಳಿದ್ರೆ ಆತನ ಆಜ್ಞೆಗಳಿಗೆ ಕೈಕೊಂಡು ನಡೆಯುವಂತಹದ್ದು. ಬೇರೆ ನ್ಯೂಯಾರ್ಕಿನ ಟೈಮ್ಸ್ ನಲ್ಲಿ ಒಂದು ರಿಪೋರ್ಟ್ ಇದೆ. ಏನೆಂಬುದಾಗಿ ಹೇಳಿದ್ರೆ ರೀಸೆಂಟ್ ಆದಂತ ಒಂದು ಸರ್ವೆ ಅದು ಮಾಡಿದ್ರು. ಏನೆಂಬುದಾಗಿ ಹೇಳಿದ್ರೆ an average American spends about 3 to 4 hours a day on social media. ಸುಮಾರು 4 ಗಂಟೆಗಳು. ಅದು ಬಹಳ ಹಿಂದೆ ಮಾಡಿರುವಂತಹ ಒಂದು ಸರ್ವೆ, ಅದು ಈಗ ಇನ್ನೂ ಸಹ ಅದು ಜಾಸ್ತಿ ಆಗಿರ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಅಟ್ಲೀಸ್ಟ್ 4 hours ಎವ್ರಿ ಡೇ ದೇ ಸ್ಪೆಂಡ್ ಸೋಷಿಯಲ್ ಮೀಡಿಯಾದಲ್ಲಿ. ನಮ್ಮ ದೇಶ ಏನು ಕಡಿಮೆ ಇಲ್ಲ, ನಮ್ಮ ಅದಕ್ಕೆ ಕ್ಯಾಚಪ್ ಆಗ್ತಾ ಇದೆ. ಸೊ ಇನ್ ಅ ವೀಕ್, ಒಂದು ವಾರದಲ್ಲಿ 28 ಗಂಟೆಗಳು ಬರೀ ಸೋಷಿಯಲ್ ಮೀಡಿಯಾ. ಒಂದು ವಾರದಲ್ಲಿ ಕಡಿಮೆ ಅಂದ್ರೆ 28 ಗಂಟೆಗಳು. ಆದರೆ ಇಡೀ ಆದಿಕಾಂಡದಿಂದ ಒಬ್ರು ಅದನ್ನ ಕ್ಯಾಲ್ಕುಲೇಷನ್ ಮಾಡಿ ಹೇಳಿದ್ದಾರೆ, ಆದಿಕಾಂಡದಿಂದ ಪ್ರಕಟಣೆಯವರೆಗೆ ಓದ್ಲಿಕ್ಕೆ 70 to 80 hours ಇಸ್ ಎನಫ್. ಎಷ್ಟು? ಆದಿಕಾಂಡದಿಂದ ಪ್ರಕಟಣೆ ತನಕ ಓದ್ಲಿಕ್ಕೆ 70 ರಿಂದ 80 ಗಂಟೆ ಸಾಕು. ಆದರೆ ಪ್ರತಿನಿತ್ಯ ಒಂದು ವಾರಕ್ಕೆ 28 ಗಂಟೆಗಳನ್ನು ನಾವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕಳೆಯುವಂತವಾಗಿದ್ದೇವೆ. ಇಫ್ ಯು ಸ್ಯಾಕ್ರಿಫೈಸ್ ದಟ್ ಸೋಷಿಯಲ್ ಮೀಡಿಯಾ ಆಸ್ಪೆಕ್ಟ್, ಆ ಒಂದು ಸಂಗತಿಗಳನ್ನು ನಾವು ಸೈಡ್ಗಿಟ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇನ್ 1 month ಅಟ್ಲೀಸ್ಟ್ ವಿ ಕ್ಯಾನ್ ರೀಡ್ ದ ಹೋಲ್ ಬೈಬಲ್ ಫ್ರಮ್ ಜೆನೆಸಿಸ್ ಟು ರೆವಲ್ಯೂಷನ್. ಒಂದು ತೀರ್ಮಾನ ಮಾಡೋಣ ಪ್ರಿಯರೇ, ಅಟ್ಲೀಸ್ಟ್ ನಮ್ಮ ಸೋಷಿಯಲ್ ಮೀಡಿಯಾದ ಟೈಮ್ ಕೌಂಟ್ ಅನ್ನು ನಾವು ಕಡಿಮೆ ಮಾಡಿ, ಕರ್ತನೆ ಇನ್ನು ಮುಂದೆ ದಿನಗಳಾದರೂ ನಿನ್ನ ವಾಕ್ಯಕ್ಕೆ ನಾನು ಆದ್ಯತೆಯನ್ನು ಕೊಡ್ತೇನೆ. ಯಾಕೆ ವೆನ್ ದೇರ್ ಇಸ್ ಪ್ಯಾಷನ್ ಫಾರ್ ಗಾಡ್ಸ್ ವರ್ಡ್ ಪ್ರೇರೆ, ಎಲ್ಲ ಸಂಗತಿಗಳು ಅಲ್ಲಲ್ಲಿಂದ ಅಲ್ಲಿ ಇಟ್ ಫಾಲ್ ಇನ್ ಪ್ಲೇಸ್. ಯಾವಾಗ ದೇವರ ವಾಕ್ಯಕ್ಕೆ ಪ್ರಾಧಾನ್ಯತೆ ಆದ್ಯತೆಯನ್ನು ಕೊಡ್ತೇವೋ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಪ್ಲೇಸ್. ಎಲ್ಲವೂ ಸಹ ಅಲ್ಲಿ ಕರ್ತನ ಒಂದು ಕಾರ್ಯದಲ್ಲಿ ಅನುಕೂಲವಾಗುವಂಥದ್ದಾಗಿದೆ. ವಿಲ್ ವಾಕ್ ಇನ್ ಹಿಸ್ ವೇಸ್, ಆತನ ಮಾರ್ಗದಲ್ಲಿ ನಾವು ನಡೆಯುವಂತರಾಗಿದ್ದೇವೆ. ಆತನ ಚಿತ್ತಕ್ಕೆ ನಾವು ವಿಧೇಯರಾಗಿ ನಡೆಯುವಂತರಾಗಿದ್ದೇವೆ. ಆತನ ವಾಕ್ಯವನ್ನು ಸನ್ಮಾನಿಸುವಂತರಾಗಿದ್ದೇವೆ. ಆತನನ್ನು ಪ್ರೀತಿ ಮಾಡುವಂತರಾಗಿದ್ದೇವೆ. ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂತರಾಗಿದ್ದೇವೆ. ಆಗ ಆತನ ಸ್ನೇಹಿತರು ನಾವು ಆಗಿರುವಂತರಾಗಿದ್ದೇವೆ. ಆ ರೀತಿ ಆಗುವಂತೆ ಕರ್ತನು ನಮಗೆ ಸಹಾಯ ಮಾಡಲಿ. ಕೂಡಿದ ಅಂತ್ಯಕ್ಕೋಸ್ಕರವಾಗಿ ಜಾನ್ಸನ್ ಬ್ರದರ್ ಅವರು ಪ್ರಾರ್ಥನೆ ಮಾಡಿ ಕೂಡನ್ನು ಮುಗಿಸೋಣ.